ಎನ್ಯುಮರೇಷನ್ ಫಾರ್ಮ್ ಅನ್ನು ಕೊಟ್ಟಿದ್ದಾರೆ. ಶಾದಿ ಮಹಲಲ್ಲಿ ಎನ್ಯುಮರೇಷನ್ ಫಾರ್ಮ್ ಅನ್ನ 200 ಜನ, 300 ಜನ, 400 ಜನರನ್ನು ಕೂಡಿ ಹಾಕಿ ಕೊಡ್ತಾ ಇದ್ದೀರಿ. ಕಲ್ಯಾಣ ಮಂಟಪದಲ್ಲಿ ಕೂಡಿ ಹಾಕಿ ಕೊಡ್ತಾ ಇದ್ದೀರಿ. ಏನು ಉದ್ದೇಶ ನಿಮ್ದು? ನಿಮ್ಮ ಉದ್ದೇಶ ಒಂದೇ, ಅವ್ರಿಗೆ ಅಡ್ರೆಸ್ ಇಲ್ಲ, ಅವರಿಗೆ ಅಕ್ರಮವಾಗಿ ಅಡ್ರೆಸ್ ಕೊಡಬೇಕು. ಬಿಹಾರ ಮತ್ತು ವೆಸ್ಟ್ ಬೆಂಗಾಲ್ ಚುನಾವಣೆ ಆದ ಮೇಲೆ ಅಲ್ಲಿಂದ SIR ಆದ ತಕ್ಷಣ ಮತ್ತು ಅಲ್ಲಿ ಹೊಸ ಸರ್ಕಾರಗಳು ಬಂದ ಮೇಲೆ ಅಲ್ಲಿಂದ ಬಾಂಗ್ಲಾದೇಶಗಳು ಓಡ್ ಬಂದಿದ್ದಾರೆ. ಎಲ್ಲೋ ಓಡೋಗಿದ್ದಾರೆ. ಅದಕ್ಕೆ ನೀವು ಕರ್ನಾಟಕದಲ್ಲಿ ಆಶ್ರಯ ಕೊಟ್ರಿ. ಕರ್ನಾಟಕದಲ್ಲಿ ನೀವು ಆಶ್ರಯ ಕೊಟ್ಟಿರುವ ಕಾರಣಕ್ಕಾಗಿ ಸಾವಿರಾರು ಜನ ಬಾಂಗ್ಲಾದೇಶಿಗಳು ಕರ್ನಾಟಕಕ್ಕೆ ಬಂದಿದ್ದಾರೆ. ಹಲವಾರು ಜನ ಸಿಕ್ಕಿ ಬಿದ್ದಿದ್ದಾರೆ. ಮತದಾರರ ಪಟ್ಟಿಯನ್ನ ಕ್ಲೀನ್ ಮಾಡಿಕೊಳ್ಳೋದಕ್ಕಾಗಿ, ನಮ್ಮ ಮತದಾರರ ಪಟ್ಟಿಯನ್ನ ಸ್ವಚ್ಛ ಮಾಡೋದಕ್ಕಾಗಿ, ನಮ್ಮ ಮತದಾರರ ಪಟ್ಟಿಯನ್ನ ಸಕ್ರಮ ಮಾಡ್ಕೊಳ್ಳೋದಕ್ಕಾಗಿ ವಾಪಸ್ ಹಳ್ಳಿಗೆ ಹೋಗಿರ್ತಾರೆ ಅಥವಾ ಬೇರೆ ರಾಜ್ಯಕ್ಕೆ ಹೋಗಿರ್ತಾರೆ. ಅದಕ್ಕಾಗಿ ನಮ್ಮ ಮತದಾರರ ಪಟ್ಟಿ ಎಲ್ಲಿ ಯಾರಿಗೆ ಹೋಗಿದೆ ಗೊತ್ತಿಲ್ಲ, ಡಬಲ್ ಮತದಾನ ಇತ್ತು, ಎಲ್ಲ ಒಂದ್ ಕಡೆ ಮಾಡಿದ್ರೆ ಆಯ್ತು ಅಂತ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಮತ್ತೆ ಅಕ್ರಮ ಮತದಾರರ ಪಟ್ಟಿಯನ್ನ ತಯಾರು ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ಮತದಾರರ ಪಟ್ಟಿಯಲ್ಲಿ ಎಲ್ಲರೂ ಸೇರ್ಕೋಬೇಕು, ಇಲ್ಲಾಂದ್ರೆ ಫೆಸಿಲಿಟಿ ಸಿಗಲ್ಲ. ಆಯ್ತು, ಆ ಸ್ಟೇಟ್ಮೆಂಟ್ ಅನ್ನ ನೋಡಿದ್ವಿ. ನಿನ್ನೆ ಮತ್ತೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. BLAಗಳನ್ನ ಕೂಡ ಹಾಕಿ ಮತದಾರರ ಪಟ್ಟಿಯನ್ನ ತಯಾರು ಮಾಡೋದು ಸರಿಯಲ್ಲ, ಅಕ್ರಮ. ಯಾರು ಕೂಡ ಹಾಕಿದ್ದಾರೆ? ನೀವೇ ಕೂಡ ಹಾಕಿದ್ದೀರಿ. BLOಗಳನ್ನ ಕೂಡಿ ಹಾಕಿದವರು ಯಾರು? ಇದು ಈ ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ನಿಮ್ಮ ಮೂಗಿನ ನೇರದಲ್ಲಿ ನಿಮ್ಮ ಅಧಿಕಾರಿಗಳು ಅಕ್ರಮವಾಗಿ ಮತದಾರರ ಪಟ್ಟಿಗೆ ಮತದಾರರನ್ನ ಸೇರಿಸುವಂತದ್ದು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಕಳೆದ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ಸಿನ ನಾಯಕರು, ಅದರಲ್ಲೂ ಸ್ಪೆಷಲಿ ಅಲ್ಪಸಂಖ್ಯಾತರ ನಾಯಕರು, ಅಕ್ರಮವಾಗಿ ಬಾಂಗ್ಲಾದೇಶಿಗಳನ್ನ ನಮ್ಮ ರಾಜ್ಯಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇದರಿಂದ ಶಿಕ್ಷೆ ಅನುಭವಿಸುವುದರಲ್ಲಿ ನಾನು ಒಬ್ಳು. ನಾವೇ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹೋಗಿದ್ವಿ, ಯಾರೋ ಮಾಹಿತಿ ಕೊಟ್ರು ಅಂತ. ಕಂಟೋನ್ಮೆಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅಥವಾ ರೈಲ್ವೆ ಸ್ಟೇಷನ್ ಅಲ್ಲಿ 400 ಜನ ಟೀನೇಜರ್ಸ್ ಅನ್ನ ಆ ರೈಲಲ್ಲಿ ಅವರ ಟ್ರೈನ್ ಅಲ್ಲಿ ಕರ್ಕೊಂಡು ಬಂದಿದ್ರು. ಇದು 8 ವರ್ಷದ ಹಿಂದೆ. ನಾವೇ 8 ಜನ ಹೋಗಿದ್ವಿ. ನಮ್ಮ ಮೇಲೆ ಅಟ್ಯಾಕ್ ಮಾಡಿ ನೀವು ಅವರನ್ನ ಪರಾರಿ ಮಾಡಿದ್ರಿ. ಬಸ್ಗಳನ್ನು ತಂದು ನಿಲ್ಸ್ಕೊಂಡಿದ್ರು. ಇಲ್ಲಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಲ್ಲಿ ಬಸ್ಗಳನ್ನು ತಂದು ನಿಲ್ಲಿಸಿಕೊಂಡು ಬಾಂಗ್ಲಾದೇಶಿಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಮತದಾರರನ್ನಾಗಿ ಮಾಡುವುದಕ್ಕೆ, ಇಲ್ಲಿಯ ವಾಸಿಗಳನ್ನ ಮಾಡುವುದಕ್ಕೆ ವ್ಯವಸ್ಥಿತ ಷಡ್ಯಂತ್ರವನ್ನ ನೀವು ಮಾಡಿದ್ರಿ. ಯಾವತ್ತು? ಈಗ ಅಲ್ಲ, SIR ಶುರು ಆದ್ಮೇಲಲ್ಲ, 7-8 ವರ್ಷದ ಹಿಂದೆ. ಅವತ್ತಿಂದ ಇವತ್ತಿನ ತನಕ ಬಾಂಗ್ಲಾದೇಶಿಗಳು ಬೆಂಗಳೂರಿಗೆ ಬಂದಿದ್ದಾರೆ. ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ, ಅದು ಭಟ್ಕಳ ಇರ್ಬೋದು, ಅದು ಮಂಗಳೂರು ಇರ್ಬೋದು, ಅದು ಉಡುಪಿ ಇರ್ಬೋದು, ಅದು ಹುಬ್ಬಳ್ಳಿ ಇರ್ಬೋದು, ಅದು ಕಲಬುರಗಿ ಇರ್ಬೋದು, ಮೈಸೂರು ಇರ್ಬೋದು, ಈ ಭಾಗದಲ್ಲಿ ಸೆಟ್ ಮಾಡಿದ್ದೀವಿ. ಮತ್ತು ವೆಸ್ಟ್ ಬೆಂಗಾಲ್ ಚುನಾವಣೆ ಆದ ಮೇಲೆ ಅಲ್ಲಿಂದ SIR ಆದ ತಕ್ಷಣ ಮತ್ತು ಅಲ್ಲಿ ಹೊಸ ಸರ್ಕಾರಗಳು ಬಂದ ಮೇಲೆ ಅಲ್ಲಿಂದ ಬಾಂಗ್ಲಾದೇಶಗಳು ಓಡ್ ಬಂದಿದ್ದಾರೆ. ಎಲ್ಲೋ ಓಡೋಗಿದ್ದಾರೆ. ಅದಕ್ಕೆ ನೀವು ಕರ್ನಾಟಕದಲ್ಲಿ ಆಶ್ರಯ ಕೊಟ್ರಿ. ಕರ್ನಾಟಕದಲ್ಲಿ ನೀವು ಆಶ್ರಯ ಕೊಟ್ಟಿರುವ ಕಾರಣಕ್ಕಾಗಿ ಸಾವಿರಾರು ಜನ ಬಾಂಗ್ಲಾದೇಶಿಗಳು ಕರ್ನಾಟಕಕ್ಕೆ ಬಂದಿದ್ದಾರೆ. ಹಲವಾರು ಜನ ಸಿಕ್ಕಿ ಬಿದ್ದಿದ್ದಾರೆ. ಇದನ್ನ ಸಕ್ರಮ ಮಾಡಕ್ಕೆ ಇವತ್ತು ನೀವು ಹೊರಟಿದ್ದೀರಿ. ಮುಖ್ಯಮಂತ್ರಿಗಳೇ, ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ, ನಿಮ್ಮ ಆದೇಶದ ಮೇಲೆ, ನೀವು ಲಿಖಿತ ಆದೇಶ ಕೊಟ್ಟಿಲ್ಲ, ನಿಮ್ಮ ಮೌಖಿಕ ಆದೇಶದ ಮೇಲೆ, ನಿಮ್ಮ ನಾಯಕರ ಮೌಖಿಕ ಆದೇಶದ ಮೇಲೆ ನಿಮ್ಮ BLAಗಳು ನಿಮ್ಮ ಕಾಲಕ್ಕೆ ತಕ್ಕಂತೆ ಇವತ್ತು ಕುಣಿತಿದ್ದಾರೆ. ಇದರ ಪರಿಣಾಮವನ್ನ ಕಳೆದ 3 ದಿನಗಳಲ್ಲಿ ನಾವು ನೋಡಿದ್ದೀವಿ. ಹಲವಾರು ಪ್ರದೇಶಗಳಲ್ಲಿ, ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಮತ್ತು ಬೆಂಗಳೂರಿನಲ್ಲಿ ಮುಖ್ಯವಾಗಿ ಮಸೀದಿಗಳಲ್ಲಿ ಎನ್ಯುಮರೇಷನ್ ಫಾರ್ಮ್ ಅನ್ನು ಕೊಟ್ಟಿದ್ದಾರೆ. ಶಾದಿ ಮಹಲಲ್ಲಿ ಎನ್ಯುಮರೇಷನ್ ಫಾರ್ಮ್ ಅನ್ನ 200 ಜನ, 300 ಜನ, 400 ಜನರನ್ನು ಕೂಡಿ ಹಾಕಿ ಕೊಡ್ತಾ ಇದ್ದೀರಿ. ಕಲ್ಯಾಣ ಮಂಟಪದಲ್ಲಿ ಕೂಡಿ ಹಾಕಿ ಕೊಡ್ತಾ ಇದ್ದೀರಿ. ಏನು ಉದ್ದೇಶ ನಿಮ್ದು? ನಿಮ್ಮ ಉದ್ದೇಶ ಒಂದೇ, ಅವ್ರಿಗೆ ಅಡ್ರೆಸ್ ಇಲ್ಲ, ಅವರಿಗೆ ಅಕ್ರಮವಾಗಿ ಅಡ್ರೆಸ್ ಕೊಡಬೇಕು. ಅವ್ರಿಗೆ
ಅವ್ರಿಗೆ ಡೋರ್ ನಂಬರ್ ಇಲ್ಲ, ಅವ್ರಿಗೆ ಯಾರ್ದೋ ಡೋರ್ ನಂಬರ್ ಹಾಕಿ ಕೊಡ್ಬೇಕು. ಇವತ್ತು ಕಾನೂನಿದೆ, ಎನ್ಯುಮರೇಷನ್ ಫಾರ್ಮ್ ಅನ್ನ ಮನೆ ಮನೆಗೆ ಹೋಗಿ ಹಂಚಬೇಕು. ಎಲ್ಲ ಪಾರ್ಟಿಯ BLAಗಳು ಇರಬೇಕು. BLO ಖುದ್ದಾಗಿ ಹೋಗ್ಬೇಕು. ನಾನು ಇಲ್ಲ ಅಂತಂದ್ರೆ ಸ್ಕ್ವೇರ್ ಅಂಟಿಸ್ಬೇಕು ಆ ಚಿಹ್ನೆ. ನಾನು ಇದ್ರೆ ಸ್ಕ್ವೇರ್ ಅಂಟಿಸ್ಬೇಕು, ನಾನು ಇಲ್ಲದೆ ಹೋದ್ರೆ ರೌಂಡ್ ಅಂಟಿಸ್ಬೇಕು. ನಾನು ಇಲ್ಲದೆ ಹೋದ್ರೆ ರೌಂಡ್ ಅಂಟಿಸ್ಬೇಕು, ನಾನು ಇದ್ರೆ ಸ್ಕ್ವೇರ್ ಅಂಟಿಸ್ಬೇಕು. ಮತ್ತೆ ಅದರಲ್ಲಿ ಬರಿಬೇಕು, ಇಂಥ ದಿನ ನಾವು ಬಂದಿದ್ವಿ, ಇಂಥ ದಿನ ಬರ್ತೀವಿ. ಅದು ಇದೆಲ್ಲದರೂ ಕೂಡ ಉಲ್ಲಂಘನೆ ಮಾಡ್ತಾ ಇದ್ದೀವಿ. ಯಾವುದನ್ನ ಚುನಾವಣಾ ಆಯೋಗ ಇವತ್ತು ಸೂಚನೆ ಕೊಟ್ಟಿದೆ ಮತ್ತು ನೀವೇ ಚುನಾವಣಾ ಆಯೋಗ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೊಟ್ಟಿದೆ. ಇದನ್ನ ಎಲ್ಲವನ್ನ ಕೂಡ ನೀವು ಉಲ್ಲಂಘನೆ ಮಾಡ್ತಾ ಇದ್ದೀರಿ. ಏನೇ